ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇದು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ಲಾಗು. ಏನಂದರೆ, ನಾವು ಹಾಸ್ಪಿಟಲಿಂದ ಬಂದ ಮೇಲೆ ಇವಾಗ ನನ್ನ ಕೆಲಸಗಳು ಯಾವ ರೀತಿ ಇದೆ ಅಂತ ನಾನು ಈ ಬ್ಲಾಗಲ್ಲಿ ತೋರಿಸ್ತೀನಿ. ಅಂದರೆ 5 ಡೇಸ್ ಇರಲಿಲ್ಲಲ್ಲ ಮನೆಯಲ್ಲಿ, ಅದು ಬೇರೆ ಹಬ್ಬ ನಾಳೆನೇ ಅಲ್ವಾ. ಇವತ್ತು ಮಧ್ಯಾಹ್ನ ಬಂದಿದ್ದೀವಿ. ಸೊ ಹಬ್ಬ ಅಂದರೆ ಎಷ್ಟೊಂದು ಕೆಲಸ ಇರುತ್ತೆ ಅಂತ ಎಲ್ರಿಗೂ ಗೊತ್ತು ಅಲ್ವಾ. ಸೊ ಹಾಗಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಈಗ ನನ್ನ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿದ್ದೆ, ಅದೊಂದು ಸಲ ಆಯಿತು. ಮಧ್ಯಾಹ್ನ ಹಾಕಿದ್ದೀನಿ, ಅದೆಲ್ಲ ಬ್ಲಾಗಲ್ಲಿ ತೋರಿಸಿದ್ದೀನಿ, ನೀವು ನೋಡಿ. ಮತ್ತು ಹಾಸ್ಪಿಟಲ್ ಅಂತ ಹೇಳಿದೆ ಅಲ್ಲ, ಯಾಕೆ ಏನು ಅಂತ ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ನಾನು ತಿಳಿಸ್ತೀನಿ. ಏನಾಗಿತ್ತು ಏನು ಅನ್ನೋದೆಲ್ಲನೂ ನಾನು ಇನ್ನೊಂದು ಬ್ಲಾಗ್ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಅಷ್ಟೊಂದು ಟೈಮ್ ಇಲ್ಲ ನನಗೆ. ಸೊ ನನ್ನ ಕೆಲಸಗಳು ಜಾಸ್ತಿ ಇದೆಯಲ್ಲ, ಸೊ ನನಗೆ ಇವಾಗ ಟೈಮ್ ಇಲ್ಲ. ಸೊ ಹಾಗಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಏನಾಯಿತು ಏನು ಅಂತ ಎಲ್ಲ ನಾನು ತಿಳಿಸ್ತೀನಿ. ಒಂದೊಂದು ಬ್ಲಾಗೇ ಬರುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ಟೈಮ್ ಇಲ್ಲ. ಓಕೆನಾ ಫ್ರೆಂಡ್ಸ್, ಬ್ಲಾಗು ಕಂಟಿನ್ಯೂ ಆಗುತ್ತೆ ನೋಡಿ ಫ್ರೆಂಡ್ಸ್. ನೀವು ಇವತ್ತು ಎಷ್ಟು ಕೆಲಸಗಳಾಗುತ್ತೋ ನನಗೂ ಗೊತ್ತಿಲ್ಲ, ಯಾಕಂದರೆ ಟೈಮ್ ಮಧ್ಯಾಹ್ನ ಅಲ್ವಾ. ಸೊ ಮಧ್ಯಾಹ್ನದಿಂದ ನಾವು ಎಷ್ಟು ಕೆಲಸಗಳು ಮಾಡೋಕ್ಕಾಗುತ್ತೆ, ಎಷ್ಟಾದರೆ ಅಷ್ಟು ಇವತ್ತು ಮಾಡ್ಕೊತೀನಿ. ಮಿಕ್ಕಿದ ಕೆಲಸಗಳೆಲ್ಲನೂ ನಾಳೆ ಮಾಡ್ಕೊತೀನಿ. ಯಾಕಂದರೆ ಮನೆಯಲ್ಲಿ ಚೆನ್ನಾಗಿದ್ದರೆ ಕೆಲಸಗಳು ಎಲ್ಲ ಬೇಗ ಆಗುತ್ತಲ್ಲ. ಸೊ ನಾವೇನು ಅಂದರೆ ಹುಷಾರಿರಲಿಲ್ಲ ಮನೆಯಲ್ಲಿ ನನ್ನ ಮಗನಿಗೆ. ಸೊ ಹಾಗಾಗಿ ಇವತ್ತೆಲ್ಲ ಕೆಲಸಗಳು ಲೇಟೇ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ನಮ್ಗೆ ಆರೋಗ್ಯನೂ ಇಂಪಾರ್ಟೆಂಟ್ ಅಲ್ವಾ. ಸೊ ಅದಕ್ಕೆ ನಾವು ಲೇಟಾಗಿ ಕೆಲಸಗಳು ಮಾಡ್ಕೊತೀನಿ. ಎಷ್ಟಾದರೆ ಅಷ್ಟು ಇವತ್ತು ಮಾಡಿಕೊಂಡು ಮಿಕ್ಕಿದ್ದು ನಾಳೆ ಮಾಡಿಕೊಂಡು ಹಬ್ಬ ಮಾಡ್ಕೊತೀವಿ ನಾವು. ಈ ಬ್ಲಾಗಲ್ಲಿ ಅದೇ ತಿಳಿಸೋಣ ಅಂದ್ಕೊಂಡೆ. ಈಗ ನನ್ನ ಕೆಲಸಗಳು ಏನೇನು ಮಾಡ್ತೀನಿ ಏನು ಅಂತ ನಿಮಗೆಲ್ಲ ತೋರಿಸ್ತೀನಿ. ಆದರೆ ಜಾಸ್ತಿ ಏನು ತೋರಿಸಲ್ಲ, ಸ್ವಲ್ಪ ಸ್ವಲ್ಪನೇ ತೋರಿಸ್ತೀನಿ ನಿಮಗೆ ಬ್ಲಾಗಲ್ಲಿ. ಯಾಕಂದರೆ ನನಗೂ ಈ ಬ್ಲಾಗ್ ಮಾಡಿಕೊಂಡು ಅಂದರೆ ಕೆಲಸಗಳು ನಡೆಯೋದಿಲ್ಲ ಅಲ್ಲ. ಸೊ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ನಾನು. ನೀವು ನೋಡಿ ಫ್ರೆಂಡ್ಸ್, ಅಷ್ಟೇ ಹೇಳೋಕ್ಕೆ ಇರೋದು. ಕಂಟಿನ್ಯೂ ಆಗುತ್ತೆ ಬ್ಲಾಗು ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಆಯಿತಾ. ಈಗ ಒಂದು ಟ್ರಿಪ್ಪು ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ. ಈಗ ಅದನ್ನು ಆನ್ ಮಾಡಿಬಿಟ್ಟು ಬೇರೆ ಕೆಲಸ ಮಾಡ್ಕೊತಾ ಇರ್ತೀನಿ ನಾನು. ಅದ್ರ ಪಾಡಿಗೆ ಅದು ಬಟ್ಟೆ ಒಗೆದ್ಬಿಡುತ್ತೆ. ನೆಕ್ಸ್ಟು ಅವು ಒಣಗಾಕ್ಬಿಟ್ಟು ನೆಕ್ಸ್ಟ್ ಇನ್ನು ಮಿಕ್ಕಿರೋ ಬಟ್ಟೆಗಳೆಲ್ಲನೂ ಹಾಕ್ಕೋಬೇಕು ನಾನು. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಬಟ್ಟೆ ಇದೆಯೋ. ನಾವು ಹಾಸ್ಪಿಟಲ್ಗೆ ಹೋಗಿದ್ವಿ, ಅಡ್ಮಿಟ್ ಮಾಡಿದ್ವಿ ನನ್ನ ಮಗನ್ನ. ಸೊ ಹಾಗಾಗಿ ಇವತ್ತು ಡಿಸ್ಚಾರ್ಜ್ ಆಯಿತು ಟ್ಯೂಸ್ಡೇ. ಇಷ್ಟೊಂದು ಬಟ್ಟೆ ಇದೆ. ಈಗ ಇದೆಲ್ಲ ಮಿಷಿನ್ಗೆ ಹಾಕಬೇಕು. ನೆಕ್ಸ್ಟು ಈ ಬಟ್ಟೆ ಎಲ್ಲ ಮಡಚಬೇಕು. ಇವೆಲ್ಲ ನಾನು ಹಾಸ್ಪಿಟ್ಲಲ್ಲಿದ್ದೆಲ್ಲ 5 ಡೇಸು. ಸೊ ಹಾಗಾಗಿ ನಮ್ಮ ಮನೆ ಪರಿಸ್ಥಿತಿ ಹೀಗೆ ಇದೆ ಫ್ರೆಂಡ್ಸ್. ನೋಡ್ರಿ, ಎಲ್ಲಿ ನೋಡಿದ್ರೂ ಬಟ್ಟೆನೇ. ಈ ಕೆಲಸಗಳೆಲ್ಲ ಯಾವಾಗ ಮಾಡ್ಕೋಬೇಕು ಫ್ರೆಂಡ್ಸ್ ನಾನು? ನೋಡ್ರಿ, ಹಬ್ಬ ನಾಳೆನೇ ವೆಡ್ನಸ್ಡೇ. ಇವಾಗ ನೋಡಿದ್ರೆ ಇವತ್ತು ಮಧ್ಯಾಹ್ನ 1 ಗಂಟೆ ಆಗಿದೆ. ಈಗ ಬ್ಲಾಗ್ ಮಾಡ್ಕೊತಾ ಇದ್ದೀನಿ ನಾನು. ನೋಡ್ರಿ, ಎಲ್ಲೊಂದಲ್ಲೇ ಇದ್ದಾವೆ ಫ್ರೆಂಡ್ಸ್. ನೋಡ್ರಿ, ಇವೆಲ್ಲ ನನಗೆ ಕ್ಲೀನ್ ಮಾಡ್ಕೋಬೇಕು. ನನ್ನ ಮಗನು ಅವನ್ನೇ ಅಡ್ಮಿಟ್ ಮಾಡಿದ್ದಿದ್ದು. ನೋಡ್ರಿ, ಇಷ್ಟೊಂದು ಕೆಲಸಗಳಿದೆ ನೋಡ್ರಿ. 5 ಡೇಸ್ ಇಲ್ಲ ಅಂದಿದ್ದಕ್ಕೆ ಮನೆ ಈ ಪರಿಸ್ಥಿತಿ ಆಗಿದೆ ಫ್ರೆಂಡ್ಸ್. ನೋಡ್ರಿ, ಕಿಚನಲ್ಲಿ ನೋಡ್ರಿ, ಈಗ ರೈಸ್ಗೆ ಇಟ್ಟಿದ್ದೀನಿ, ತಿನ್ನಿಸ್ಬೇಕಲ್ಲ ಊಟ. ನೋಡ್ರಿ, ಸಿಂಕಲ್ಲಿ ಇಷ್ಟೊಂದು ಪಾತ್ರೆ ಇದೆ. ಈಗ ನಾನು ಇವೆಲ್ಲ ತೊಳ್ಕೋಬೇಕು. ನೆಕ್ಸ್ಟು ಈ ಪಾತ್ರೆ ಎಲ್ಲ ಎತ್ತಿಡಬೇಕು ಫ್ರೆಂಡ್ಸ್. ನಾನೀಗ ಕುಡಿಸ್ಬಿಟ್ಟು ಮನೆ ಒರೆಸ್ಬಿಟ್ಟು ನೆಕ್ಸ್ಟು ಆಚೆ ಕಡೆ ಎಲ್ಲ ತೊಳೆದ್ಬಿಟ್ಟು ಈ ಸೋಫಾ ಬಟ್ಟೆ ತೆಗೆದು ಒಗ್ದಾಕಿ ಇವೆಲ್ಲ ನೀಟಾಗಿ ಎಲ್ಲಿನವಲ್ಲಿ ಎತ್ತಿಡಬೇಕು. ಇವೆಲ್ಲ ಇದರಲ್ಲೂ ಬಟ್ಟೆ, ಈ ಬ್ಯಾಗಲ್ಲೂ ಬಟ್ಟೆನೇ ಇದೆ. ಹಾಸ್ಪಿಟ್ಲಿಗೆ ಹೋಗಿರೋದಲ್ವ, ಏನೂ ಇಡಲ್ಲ, ಎಲ್ಲ ಒಗೆದ್ಬಿಡ್ತೀನಿ. 5 ಡೇಸ್ಗೆ ನಮ್ಮ ಮನೆಯಲ್ಲಿ ಹೆಂಗಸ್ರಿಲ್ಲ ಅಂದರೆ ಎಷ್ಟೊಂದು ಕೆಲಸ ನೋಡಿ ಫ್ರೆಂಡ್ಸ್. ಈಗ 1 ಡೇ ಅಲ್ಲಿ ಇಷ್ಟೊಂದು ಕೆಲಸ ಮಾಡ್ಕೋಬೇಕು. ದೇವ್ರ ಮನೆ ಕ್ಲೀನ್ ಮಾಡಬೇಕು,
ಈ ಕೆಲಸಗಳೆಲ್ಲ ಈ ಬಟ್ಟೆ ಎಲ್ಲ ಮಡಿಸಿಟ್ಬೇಕು. ಈ ಬಟ್ಟೆ ಎಲ್ಲ ಮೆಷಿನ್ಗೆ ಹಾಕಿ ಇವೆಲ್ಲ ಒಣಗಾಕಿ ಮತ್ತು ಇವೆಲ್ಲ ಮಡಚಿಟ್ಬೇಕು. ಇವತ್ತು ಕೆಲಸ ನಂದು ಇಷ್ಟೊಂದಿದೆ ಫ್ರೆಂಡ್ಸ್. ಸ್ವಲ್ಪನೇ ವ್ಲಾಗ್ ಮಾಡ್ತೀನಿ ನಾನು, ಜಾಸ್ತಿ ಮಾಡೋಕ್ಕಾಗಲ್ಲ ಯಾಕಂದರೆ ಕೆಲಸಗಳೆಲ್ಲ ಜಾಸ್ತಿ ಇರುತ್ತಲ್ವ. ಸೊ ಹಾಗಾಗಿ ಕಡಿಮೆನೇ ಬ್ಲಾಗು ಚಿಕ್ಕದಾಗೆ ಮಾಡ್ತೀನಿ ಫ್ರೆಂಡ್ಸ್. ನಾನು ಜಾಸ್ತಿ ಮಾಡೋಕ್ಕಾಗೋದಿಲ್ಲ. ನಿಮಗೆ ಆ ಕೆಲಸಗಳೆಲ್ಲ ತೋರಿಸ್ದೆ ಅಲ್ಲ ಏನೇನು ಮಾಡಬೇಕು ಅಂತ. ಫಸ್ಟು ನಾನು ಏನು ಮಾಡಿದೆ ಅಂದರೆ ಆಚೆ ಕಡೆ ಬಂದುಬಿಟ್ಟು ಕ್ಲೀನ್ ಮಾಡಿಬಿಡೋಣ. ಆಚೆ ಕಡೆ ಕ್ಲೀನ್ ಆಗಿಬಿಟ್ರೆ ಆಚೆ ಕಡೆ ಏನೂ ಕೆಲಸ ಇರೋದಿಲ್ಲ. ಸೊ ಹಾಗಾಗಿ ನಾನು ಫಸ್ಟು ಆಚೆ ಕಡೆಗೆ ಬಂದೆ. ಆಚೆ ಕಡೆ ಬಂದರೆ ನಮ್ಮ ಕರಿಯ ಹೇಳ್ದ್ನಲ್ಲ, ನನ್ನ ಬಂಗಾರಿ, ಅದು ಡಾಗು ಅದು ಮಲಗಿತ್ತು. ಎದ್ದೇಳಮ್ಮ ಎದ್ದೇಳು, ನನ್ನ ಮನೆ ಮುಂದೆ ನೀಟಾಗಿ ತೊಳೆದು ಬಿಡ್ತೀನಿ ನೀರು ಹಾಕಿ, ನೀನು ನೆಂದೋಗ್ಬಿಡ್ತೀಯ ಅಂದ್ಬಿಟ್ಟು ಪಕ್ಕಕ್ಕೆ ಕಳಿಸ್ದೆ. ಅದು ಪಕ್ಕಕ್ಕೆ ಹೋಯ್ತು. ನಾನು ಯಾವಾಗಲೂ ಹೀಗೇನೆ ನೀರು ಹಾಕ್ಬಿಡ್ತೀನಿ ಫಸ್ಟು. ನೆಕ್ಸ್ಟು ಪೊರ್ಕೆ ತಗೊಂಡ್ಬಿಟ್ಟು ಗುಡಿಸ್ಕೊಂಬಂದ್ಬಿಡ್ತೀನಿ ನೀರೆಲ್ಲನೂ. ಅದು ಒಂದೇ ಸತಿನೇ ಕ್ಲೀನ್ ಆಗಿಬಿಡುತ್ತೆ ಅಲ್ಲ. ಯಾರು ಒಂದೊಂದು ಬಕೆಟ್ ಎತ್ಕೊಂಡು ಹೋಗಿ ಅಲ್ಲೊಂದು ಜಗ್ ಹಿಡ್ಕೊಂಡು ಹಂಗೆ ಮಾಡೋಕ್ಕೆ ನನಗೆ ಆಗಲ್ಲ. ಇದಾದರೆ ನಂಗೆ ಸ್ವಲ್ಪ ಈಸಿ ಆಗುತ್ತೆ. ನೆಕ್ಸ್ಟ್ ಆ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟು ಕಿಚನ್ಗೆ ಬಂದೆ. ಕಿಚನ್ಗೆ ಬಂದರೆ ಮೆಸ್ಸಿ ಆಗಿತ್ತು ಕಿಚನ್ ಎಲ್ಲನೂ. ನೋಡಿಬಿಟ್ಟು ನಂಗೆ ಭಯ ಆಯಿತು. ಏನಪ್ಪ ಈ ಥರ ಇದೆ ಕಿಚನ್ನು, ನಂಗೆ ನೋಡೋಕ್ಕಾಗ್ತಿಲ್ಲ ಅಂದ್ಬಿಟ್ಟು ಕಿಟಕಿಯಿಂದನೇ ಕ್ಲೀನ್ ಮಾಡ್ಕೊಂಬಂದೆ. ಕಿಟಕಿ ಅದು ಫುಲ್ ಒರೆಸ್ದೆ, ನಿಮ್ಗೆ ತೋರಿಸಿಲ್ಲ ನಾನು. ನೆಕ್ಸ್ಟು ಮಿಕ್ಸಿ ಎಲ್ಲ ಗಲೀಜಾಗಿತ್ತು, ಮಿಕ್ಸಿ ಒರೆಸ್ಬಿಟ್ಟು, ಯಾಕಂದರೆ ಒಂದು ವೀಕಿಂದನೂ ನನಗೆ ಕೆಲಸಗಳು ಮಾಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಫಸ್ಟು ಇದು ಕಿಚನ್ಗೆ ಅದು ಆಚೆ ಕಡೆ ಕೆಲಸ ಮುಗಿಸ್ಕೊಂಡು ಬಟ್ಟೆ ಒಂದೆರಡು ಸಲ ಮಿಷಿನ್ಗೆ ಹಾಕಿ ಬಂದು ಒಂದು ಟ್ರಿಪ್ಪು ಒಣಗಾಕ್ಬಿಟ್ಟು ಇನ್ನೊಂದು ಟ್ರಿಪ್ ಎತ್ಕೊಂಡು ಹೋಗಬೇಕು. ಫಸ್ಟು ಕಿಚನ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಕಿಚನ್ಗೆ ಬಂದೆ. ಕಿಟಕಿಯಲ್ಲಿ ಫುಲ್ಲು ಗಲೀಜಾಗಿತ್ತು. ಕಿಟಕಿ ಒರೆಸ್ಬಿಟ್ಟು ಮಿಕ್ಸಿ ಒರೆಸ್ಬಿಟ್ಟು ಅಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಗೋಡೆನೂ ಒರೆಸ್ಕೊಂಬಿಡೋಣ, ಇನ್ನು ಕ್ಲೀನಾಗಿರುತ್ತೆ ಅಂದ್ಕೊಂಡೆ. ನೆಕ್ಸ್ಟು ನನ್ನ ಮಗನ ಬೈತಾಯಿದ್ದೀನಿ. ಯಾಕೆ ಅಂದರೆ ಇನ್ನೂ ಆಗ್ತಾನೆ ಹಾಸ್ಪಿಟ್ಲಿಂದ ಮನೆಗೆ ಬಂದವನೇ ಆಟ ಆಡೋಕ್ಕೆ ಹೋಗಬೇಕು ಅಂತವನೇ. ಯಾಕೆಂದರೆ ಇವಾಗ ಆಟ ಆಡೋಕ್ಕೆ ಕಳಿಸ್ದೆ ಅಂದರೆ ಮತ್ತೆ ಹುಷಾರಿಲ್ದಿರ ಆಗುತ್ತಲ್ಲ, ಬೇಡ ಅಂದೆ. ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ಬೈತಾಯಿದ್ದೀನಿ, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ನೀನು, ಸುಮ್ಮನೆ ಮನೆಗಿರೋದು ಬಿಟ್ಟು ಯಾಕೆ ಈ ಥರ ಮಾಡ್ತಿದ್ದೀಯಾ, ಸುಮ್ಮನೆ ಮಲ್ಕೊ ಅಂದ್ಬಿಟ್ಟು ಬೈದೆ. ನೆಕ್ಸ್ಟು ಇಲ್ಲಿ ಅದು ಕೌಂಟರ್ ಟಾಪೂ ಗಲೀಜಾಗಿತ್ತಲ್ಲ, ಅದು ಗ್ರಾಸ್ದು ಗ್ರೀನ್ ಮ್ಯಾಟ್ ಇತ್ತಲ್ಲ, ಅದನ್ನು ನೀಟಾಗಿ ಒರೆಸ್ಬಿಟ್ಟು ಕೆಳಗಡೆ ಅದನ್ನು ಒಗೆದ್ರೆ ಇನ್ನು ನನಗೆ ಅದು ಒಣಗಬೇಕಂದ್ರೆ ಟೈಮ್ ಇರಲಿಲ್ಲ. ಮತ್ತು ಕೌಂಟರ್ ಟಾಪ್ ಹಾಗೆ ಖಾಲಿ ಇರುತ್ತೆ. ಅದಕ್ಕೆ ನಾನು ಅದನ್ನು ಉದುರಿಸ್ಬಿಟ್ಟು ಅದು ಧೂಳು ಅದು ಇದು ಇರುತ್ತಲ್ಲ ಉದುರಿಸ್ಬಿಟ್ಟೆ. ಆಮೇಲೆ ಅದು ಹಾಕ್ಬಿಟ್ಟು ನೆಕ್ಸ್ಟು ಉಪ್ಪು ಎಲ್ಲ ಪಿಂಗಾಣಿ ಅದರಲ್ಲಿ ಹಾಕ್ಕೊತೀವಲ್ಲ ಆ ಜಾರೆಲ್ಲ ನೀಟಾಗಿ ಹಾಗೆ ಒರೆಸ್ಬಿಟ್ಟು ಇಡ್ತಾಯಿದ್ದೀನಿ. ನೆಕ್ಸ್ಟು ಇನ್ನು ಈ ಕಡೆ ಇನ್ನೊಂದು ಕೌಂಟರ್ ಟಾಪಲ್ಲಿ ಎಲ್ಲ ಅದು ಸ್ಟವ್ವು ಅಲ್ಲೆಲ್ಲ ಪಾತ್ರೆಗಳು ಏನೇನೋ ಇತ್ತಲ್ಲ ಅವೆಲ್ಲನೂ ಎಲ್ಲಿಂದವಲ್ಲಿ ಅಲ್ಲೆಲ್ಲ ಇಟ್ಬಿಟ್ಟೆ. ಇನ್ನು ತೊಳೆಯೋವೆಲ್ಲ ಇತ್ತು, ಅದು ಸಿಂಕ್ಗೆ ಹಾಕ್ಬಿಟ್ಟು ನೆಕ್ಸ್ಟು ನಾನೇನು ಗೊತ್ತಾ, ಫಸ್ಟು ಸ್ಟವ್ವು ಆ ಗೋಡೆ ಕೆಳಗಡೆ ಎಲ್ಲ ತೊಳೆದು ಬಿಡ್ತೀನಿ ನೀರು ಹಾಕಿ. ಮತ್ತೆ ಒಂದೇ ಸಲ ಪಾತ್ರೆ ತೊಳೆದು ಬಿಟ್ಟರೆ ಅಷ್ಟೊತ್ತಿಗೆ ಅದು ನೀಟಾಗಿ ಕ್ಲೀನಾಗಿರುತ್ತಲ್ಲ, ಮತ್ತೆ ಪಾತ್ರೆ ಎತ್ತಿಡ್ಕೋಬಹುದು ಅಂದ್ಬಿಟ್ಟು ನಾನು ಫಸ್ಟು ಕೌಂಟರ್ ಟಾಪಲ್ಲಿ ಕ್ಲೀನ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ರೈಸ್ ಮಾಡಿದ್ದೆಲ್ಲ ಇನ್ನು ಸ್ವಲ್ಪ ಮಿಕ್ಕಿತ್ತು, ಡಾಗ್ಸ್ ಇತ್ತಲ್ಲ ಡಾಗ್ಸ್ಗೆಲ್ಲ ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಮಿಕ್ಕಿತ್ತು. ನಾನು ತಿಂದು ನನ್ನ ಮಗನಿಗೆಲ್ಲ ತಿನ್ನಿಸ್ಬಿಟ್ಟು ಡಾಗ್ಸ್ ಹಾಕ್ಬಿಟ್ಟು ಇನ್ನು ಸ್ವಲ್ಪ ಇತ್ತು, ಅದನ್ನು ಒಂದು ಚಿಕ್ಕ ಪಾತ್ರೆಗೆ ಹಾಕ್ಬಿಟ್ಟು ಪಕ್ಕಕ್ಕೆ ಇಟ್ಕೊಂಡೆ. ನನಗೇನಂದರೆ ಅದರ ಕುಕ್ಕರ್ಗಳು ಅವೇನು ಕಾಣಿಸ್ಬಾರ್ದು. ಫಸ್ಟು ಅಡುಗೆ ಮಾಡಿದ ತಕ್ಷಣ ತಿಂದು ಎಷ್ಟಿದ್ರೆ ಅಷ್ಟು ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ಅದನ್ನು ಮುಚ್ಚಿಬಿಟ್ಟು ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ನಾನು ನೆಕ್ಸ್ಟು ಕುಕ್ಕರ್ ಅದು ಸಾಂಬಾರು ಮಾಡಿದ್ರು ಅಷ್ಟೇ, ಕುಕ್ಕರಲ್ಲಿ ಸಾಂಬಾರು ಮಾಡಿದ್ರೆ ಅದು ಒಂದು ಚಿಕ್ಕ ಪಾತ್ರೆಗೆ ಹಾಕ್ಬಿಟ್ಟು ಪಕ್ಕಕ್ಕೆ ಇಟ್ಬಿಡ್ತೀನಿ. ನೆಕ್ಸ್ಟ್ ಅವೆಲ್ಲ ತೊಳ್ಕೊಂಬಿಡ್ತೀನಿ. ಅವಾಗೇನಂದರೆ ನಂಗೆ ಸ್ವಲ್ಪ ಕ್ಲೀನಾಗಿರುತ್ತೆ ಅನಿಸುತ್ತೆ. ಇಲ್ಲ ಅಂದರೆ ಪಾತ್ರೆ ಕುಕ್ಕರ್ ಅದೆಲ್ಲ ಗಲೀಜಾಗಿ ಕಾಣಿಸುತ್ತಲ್ಲ, ನನಗಿಷ್ಟ ಆಗಲ್ಲ. ಸೊ ಅದಕ್ಕೆ ಹಾಗೆ ಮಾಡ್ತೀನಿ. ನೆಕ್ಸ್ಟ್ ಇನ್ನು ಅದು ನೀಟಾಗಿ ಅದು ಸ್ವಲ್ಪ ಗಲೀಜಿರಲಿಲ್ಲ, ಧೂಳು ಅದು ಇದು ಹೆಂಗೋ ಹಬ್ಬ ಅಲ್ವಾ,
ಸೊ ಅದಕ್ಕೆ ನಾನು ಸ್ಟವ್ವು ಅದೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಬಂದೆ. ಬಂದೆ ಕಾ ಮನೆಗೆ ಅಡ್ಮಿಟ್ ಮಾಡಿ ಮನೆಗೆ ಬಂದೆ ಮಗನ್ನ. ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಬಂದ್ವಿ. ಬಂದು ಬಟ್ಟೆ ಎಲ್ಲ ಎತ್ಕೊಳ್ಬೇಕಿತ್ತು. ಎತ್ಕೊಂಡು ಹೋಗೋಕ್ಕಂತ ಬಂದರೆ ಇಲ್ಲಿ ಕಾಫಿ ಇಟ್ಕೊಂಡೆ ಕುಡಿದ್ಬಿಟ್ಟು ಹೋಗೋಣ ಅಂತ. ಎಲ್ಲ ಚೆಲ್ಲೋಯ್ತು. ಏನು ಹಂಗೆ ಅದನ್ನು ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಹಾಗೇ ಅದು ಮತ್ತೆ ಇನ್ನು ಒಂಥರ ಚೆನ್ನಾಗಿರಲ್ಲ ನೋಡೋಕ್ಕೆ. ಅದಕ್ಕೆ ಅದನ್ನೆಲ್ಲ ಇವಾಗ ತೊಳಿತಾ ಇದ್ದೀನಿ. ಇನ್ನು ಟೈಮ್ ಇರಲಿಲ್ಲ, ಹಾಗಾಗಿ ಬೇಗ ಹೋಗ್ಬೇಕಿತ್ತಲ್ಲ ಹಾಸ್ಪಿಟ್ಲ್ ಹತ್ರಕ್ಕೆ. ಅದಕ್ಕೆ ನೆಕ್ಸ್ಟ್ ಆ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಆ ಗೋಡೆಗಳೆಲ್ಲ ಗಲೀಜಿರುತ್ತಲ್ಲ, ನಾರು ತಗೊಂಡು ಕ್ಲೀನಾಗಿ ವಿಮ್ ಜೆಲ್ ಹಾಕಿ ಅದನ್ನು ಕ್ಲೀನಾಗಿ ಉಜ್ಜಿಬಿಟ್ಟು ಸ್ಟವ್ವು ಅದು ಇದೆಲ್ಲ ಕ್ಲೀನ್ ಮಾಡಿಬಿಟ್ಟೆ. ಮತ್ತು ಇನ್ನು ಅದು ಕ್ಲೀನಾಗಿ ಒಣಗಿರೋ ಬಟ್ಟೆ ತಗೊಂಡು ಸ್ಟವ್ವು ಕೌಂಟರ್ ಟಾಪ್ ಎಲ್ಲ ಒರೆಸ್ಬಿಟ್ಟು, ಯಾಕಂದರೆ ಒರೆಸ್ಬಿಟ್ರೆ ಕ್ಲೀನಾಗಿ ಇರುತ್ತೆ. ಇಲ್ಲಾಂದರೆ ಸ್ವಲ್ಪ ಅದು ಹಾಗೇ ಡ್ರೈ ಆಗಬೇಕಂದ್ರೆ ಜಾಸ್ತಿ ಹೊತ್ತಾಗುತ್ತಲ್ಲ. ಸೊ ಅದಕ್ಕೆ ನಾನು ಆ ಥರ ಮಾಡ್ತಾಯಿದ್ದೀನಿ. ಇದು ರೈಸ್ಗಿಟ್ಟಿದ್ದೆ ಇವಾಗ, ಅದು ಕುಕ್ಕರ್ ಸೌಂಡ್ ಬಂತು. ಅದು ಸ್ವಲ್ಪ ಡಿಸ್ಟರ್ಬ್ ಆಗಿರಬೇಕು ಫ್ರೆಂಡ್ಸ್ ನಿಮಗೆ. ನೆಕ್ಸ್ಟು ಅದು ನೀಟಾಗಿ ಒದ್ದೆ ಬಟ್ಟೆ, ಅದು ಒಣಗಿರೋ ಬಟ್ಟೆ ತಗೊಂಡು ಒರೆಸ್ಬಿಟ್ರೆ ನೀಟಾಗಿರುತ್ತಲ್ಲ. ಅದೆಲ್ಲ ಮಾಡಿಬಿಟ್ಟು ನೆಕ್ಸ್ಟು ಬಟ್ಟೆ ಅಲ್ಲ, ಪಾತ್ರೆ ತುಂಬ ಇತ್ತು. ಆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅವೆಲ್ಲ ಎತ್ತಿಟ್ಬಿಟ್ಟು ನೆಕ್ಸ್ಟು ಇನ್ನು ಕಸ ಎಲ್ಲ ಗುಡಿಸ್ಬಿಟ್ಟು ದೇವ್ರ ಮನೆಗೆ ಬಂದೆ. ಅಡುಗೆ ಮಾಡಬೇಕಿತ್ತಲ್ಲ, ಅಡುಗೆ ಮಾಡಿಬಿಟ್ಟು ತಿಂದು ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ದೇವ್ರ ಮನೆಗೆ ಬಂದೆ. ಅಡುಗೆ ಮಾಡ್ತಾ ಮಾಡ್ತಾ ದೇವರು ಸಾಮಾನಿತ್ತಲ್ಲ ಅವು ಹಾಗೆ ಕ್ಲೀನ್ ಮಾಡಿಕೊಂಡು ಹಾಲಲ್ಲಿ ತಗೊಂಬಂದು ಇಟ್ಬಿಟ್ಟು, ಮತ್ತು ಇನ್ನು ಯಾಕೋ ಮಾಡೋಕ್ಕೆ ಇಷ್ಟ ಇರಲಿಲ್ಲ ನನಗೆ, ರೆಸ್ಟ್ ಬೇಕು ಅನಿಸ್ತಾ ಇತ್ತು. ಇನ್ನು ರೆಸ್ಟ್ ಮಾಡ್ಕೊಂಡಿದ್ರೆ ಇನ್ನು ಹಬ್ಬ ಅಲ್ಲ, ಕೆಲಸಗಳು ಯಾವಾಗ ಮುಗಿಯುತ್ತೆ ಅಂದ್ಬಿಟ್ಟು ರೆಸ್ಟು ಮಾಡಿಲ್ಲ, ಏನೂ ಮಾಡಿಲ್ಲ. ದೇವ್ರ ಮನೆಗೆ ಬಂದು ಅವೆಲ್ಲ ಉಜ್ಜಿ ಅಲ್ಲಿಟ್ಟು ಮತ್ತು ಫೋಟೋಸ್ ಎಲ್ಲ ತಂದು ಆಚೆ ಇಟ್ಟು ಕ್ಲೀನಾಗಿ ದೇವ್ರ ಮನೆ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಮತ್ತು ಫೋಟೋಸ್ ಅದು ಇದು ಎಲ್ಲ ಮತ್ತೆ ಅದ್ರ ಪ್ಲೇಸ್ಗೆ ಇಟ್ಬಿಟ್ಟು, ಮತ್ತು ನಾನು ಇನ್ನು ಮನೆ ಒರೆಸೋಣ ಅಂದ್ಕೊಂಡೆ. ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ಗೆ ಇರು ನೀವು ಮಲಗೋಗ್ರಿ, ನೀನು ನಮ್ಮ ಮಗನಿಬ್ಬರು ಹೋಗಿ ಮಲ್ಕೊಳ್ಳಿ, ನಾನು ಹಾಗೆ ಮನೆ ಒರೆಸ್ಬಿಟ್ಟು ಬರ್ತೀನಿ. ಮತ್ತು ಸ್ವಲ್ಪ ಪಾತ್ರೆ ಬಿದ್ದಿತ್ತು, ಮತ್ತು ಡಿನ್ನರ್ ತಿಂದಿದ್ವಲ್ಲ ಅವೆಲ್ಲ ಪಾತ್ರೆ ಇತ್ತು, ಉಜ್ಜಿಬಿಟ್ಟು ಹಾಗೆ ಮನೆಗೆ ಒರೆಸಿ ಬರ್ತೀನಿ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆಗೆ ಹೋಗೋಣ ಅಂತ ಹೇಳಿದೆ. ಅವರು ಬೇಡ ಬಾ, ನೀನು ರೆಸ್ಟ್ ಮಾಡು, ಬೆಳಗ್ಗೆಗೆ ಏನೇ ಇದ್ದರೂ ಮಾಡ್ಕೊಳ್ಳಿಯ, ಇದು ರೆಸ್ಟ್ ಇಲ್ಲಲ್ಲ, ಸಾಕಾಗಿಬಿಟ್ಟಿರುತ್ತೆ. ಬಂದಿದ್ದ ತಕ್ಷಣ ಹಬ್ಬದ ಕೆಲಸಗಳು ಮಾಡ್ಕೋಬೇಕಲ್ಲ, ಬಾ ಇರಲಿ, ಇಷ್ಟು ಮಾಡಿದ್ಯಲ್ಲ ಸಾಕು ಬಾ ಅಂದರು. ಸರಿ ಬಿಡು ಅಂದ್ಬಿಟ್ಟು ಹೋಗಿ ಮಲ್ಕೊಂಡ್ರೆ ಅಷ್ಟೊತ್ತಿಗೆ ಕೈ ಕಾಲು ನೋವು, ಸೊಂಟ ನೋವು ಎಲ್ಲ ಬಂದುಬಿಟ್ಟಿತ್ತು. ಬಂದಿದ್ದ ತಕ್ಷಣವೇ ಸ್ವಲ್ಪ ಜೋರಾಗೆಲ್ಲ ಓಡಾಡಿಕೊಂಡು ಕೆಲಸ ಮಾಡ್ತೀವಲ್ಲ, ಅದಕ್ಕೆ ಸಾಕಾಗ್ಬಿಟ್ಟಿತ್ತು. ಮಲ್ಕೊಂಡ್ರೆ ಸಾಕು ಅನ್ನಿಸ್ತಾ ಇತ್ತು. ಹೋಗಿ ನಾನು ಮಲ್ಕೊಂಡ್ಬಿಟ್ಟೆ. ಮಲ್ಕೊಂಡು ಮತ್ತು ಇನ್ನು ನನಗೇನಂದರೆ ಅಯ್ಯೋ ಕೆಲಸ ಮಾಡಿಲ್ಲಲ್ಲಪ್ಪ, ಬೇಗ ಮುಗಿಸ್ಬಿಟ್ರೆ ಸಾಕು ಅನ್ನಿಸ್ತಾ ಇತ್ತು. ಆದರೂ ಹಬ್ಬ ಬಂದರೆ ಎಷ್ಟು ಕೆಲಸ ಇರುತ್ತಲ್ವ ಫ್ರೆಂಡ್ಸ್, ಎಲ್ಲರ ಮನೆಗೂ ಅಷ್ಟೇ. ಹಬ್ಬಕ್ಕೆ ಮುಂಚೆನೂ ಕೆಲಸಗಳಿರುತ್ತೆ, ಹಬ್ಬ ಆದಮೇಲೇನೂ ಕೆಲಸ ಇರುತ್ತೆ. ನೋಡಿರಿ, ಈಗ ನಾನು ಹಬ್ಬಕ್ಕೆ ಮುಂಚೆ ಅಷ್ಟೊಂದು ಕೆಲಸ ಮಾಡಿದ್ನ, ಹಬ್ಬದ ದಿನವೂ ಅಷ್ಟೇ ಕೆಲಸ ಇತ್ತಾ, ಹಬ್ಬ ಆದಮೇಲೇನೂ ಅಷ್ಟೇ ಕೆಲಸ. ಇವತ್ತೆಲ್ಲ ರೆಸ್ಟೇ ಇಲ್ಲ, ಅಷ್ಟೊಂದು ಕೆಲಸ ಮಾಡ್ಕೊಂಡಿದ್ದಾಯಿತು. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಈ ವ್ಲಾಗ್ ಹೆಂಗಿದೆ ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನು ಗುಡ್ ನೈಟ್ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬೈ, ಸಿ ಯು.